ಜೈ ಶ್ರೀರಾಮ್. ಇಚ್ಛಾಮರಣ ಅಂದರೆ ಏನು? ಯಾರಿಗೆ, ಯಾವಾಗ, ಸ್ವಯಂ ಇಚ್ಛೆಯಿಂದ ಅಂದರೆ ಸಾವು ಸಂಭವಿಸುವಂಥ ಕಾಲ ಯಾವಾಗ ಅಂತ ಸ್ವಲ್ಪ ವಿಮರ್ಶೆ ಮಾಡುವ. ಈಗ ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣ ಅಂತ ಹೇಳಿದ್ದೇನೆ. ಅವರ ಇಚ್ಛೆಯ ಪ್ರಕಾರ ಅವರಿಗೆ ಸಾವು ಸಂಭವಿಸುವಂಥದ್ದು. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಒಂದು ಫೋನ್ ನಂಬರ್ ಒಂದು ಬರೆದಿಟ್ಟುಕೊಳ್ಳಿ, 9880254627. ನಾನು ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕುಡುಪಾಡಿ, ದೋಟ, ಮುಖಾಂಬಿಕಾ ರಾಶಿ ಪ್ರಶ್ನೆ, ಮಂಗಳೂರು. ಹಾಗೆಯೇ ಯೋಗ ಥೆರಪಿ ಸೆಂಟರ್. ಯಾವುದೇ ಸಮಯದಲ್ಲಿ ಕೂಡ ಒಂದು ಬರುವುದಾದರೆ ಕಾಲ್ ಮಾಡಿ ಬರ್ಬೋದು, ತೊಂದರೆ ಏನಿಲ್ಲ. ಸರಿ, ಈಗ ಇಚ್ಛಾಮರಣ. ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣ ಅಂತ ತಂದೆಯ ಆಶೀರ್ವಾದ ಉಂಟು. ಅಂದರೆ ತಂದೆಗೆ ಬೇಕಾದಾಗೆ ಎರಡನೇ ಮದುವೆ ಮಾಡಿದರೂ ಕೂಡ ಭೀಷ್ಮಾಚಾರ್ಯರು ಮದುವೆ ಆಗದೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ದಕ್ಕೆ, ನನ್ನ ಸುಖಕ್ಕೋಸ್ಕರ ನಿನ್ನ ಜೀವನವನ್ನೇ ನೀನು ಮುಡಿಪಾಗಿಟ್ಟಿದ್ದಿ, ಅದಕ್ಕೋಸ್ಕರ ನೀನು ನಿನ್ನ ಇಚ್ಛೆಯ ಪ್ರಕಾರ ನಿನಗೆ ಸಾವು ಬರಲಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಅದು ಇಚ್ಛಾಮರಣ. ಭೀಷ್ಮಾಚಾರ್ಯರಿಗೆ 800 ವರ್ಷ ಬದುಕಿದ್ದಾರೆ ಭೀಷ್ಮಾಚಾರ್ಯರು. ಅಷ್ಟವಸುಗಳು ಅಂತ ನೀವು ಕೇಳಿದ್ದೀರಿ. ಭೀಷ್ಮಾಚಾರ್ಯರು 8ನೆಯ ಅಷ್ಟವಸುನಲ್ಲಿ. 7 ಜನರ ಆಯುಷು 700, ಇವರಿಗೆ ಒಂದು 100 ವರ್ಷ, 800 ವರ್ಷ ಬದುಕಿದ್ದಾರೆ. ಕೃಷ್ಣ ಪರಮಾತ್ಮ ಬದುಕಿದ ಎಷ್ಟು ವರ್ಷ ಕೇಳಿದರೆ 105 ವರ್ಷ ಮಾತ್ರ. ಹಾಗೆಯೇ ದ್ರೋಣಾಚಾರ್ಯರು 405 ವರ್ಷ ಬದುಕಿದ್ದಾರೆ. ಹಾಗಾದರೆ ಭೀಷ್ಮಾಚಾರ್ಯರು 800 ವರ್ಷ ಬದುಕಲಿದ್ದದ್ದು ಅದು ಬೇರೆ, ಸೆಕೆಂಡ್ ವಿಷಯ. ನಮಗೆ ಈಗ ನಮ್ಮ ವಿಷಯ ಮಾತಾಡುವ. ನಾವೀಗ ನೋಡಿ 60 ವರ್ಷದ 70 ವರ್ಷ ಆರೋಗ್ಯವಾಗಿ, ಸಂತೋಷವಾಗಿ, ಖುಷಿಯಾಗಿ ನಾವು ಬದುಕಬೇಕು. ಸರಿ, ಮದ್ದು ತಿಂದು ಜೀವ ಎಲ್ಲ ಹಾಳು ಮಾಡಿ ನಾವು ಡಾಕ್ಟ್ರುಗಳನ್ನು ಉದ್ಧಾರ ಮಾಡಲಿಕ್ಕೆ, ಆಸ್ಪತ್ರೆಯನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ನಾವು 70ರ ನಂತರ ಬದುಕಿದರೆ ಲಾಭ ಅವರಿಗೆ, ನಮಗೆ ಲಾಸ್ ಆಗ್ತದೆ. ಕಾರಣ ನಾವು ಮದ್ದು ತಿಂದು ಬದುಕಬೇಕಾಗ್ತದೆ. ನಮಗೆ ಯಾವ ರೋಗ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ನಮ್ಮ ಸ್ವಯಂ ಇಚ್ಛೆ. ಈಗ ನಾವು ದಿಢೀರಾಗಿ ನಾವು ಏನಾದರೂ ಸಾಯಬೇಕಂತ ನಿರ್ಧಾರ ಮಾಡಿದರೆ ಅದರ ಹಿಂದೆ ಕಾನೂನು ಇರ್ತದೆ. ಯಾಕೆ ಸತ್ತ, ಏನಾಯಿತು, ಮನೆಯವರಿಗೆಲ್ಲರಿಗೂ ಟಾರ್ಚರ್, ಹಿಂಸೆ ಆಗ್ತದೆ, ಕಾನೂನು ಬಿಡುವುದಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಸರಕಾರಕ್ಕೆ ಕೇಳಬೇಕು. ನಮಗೆ 70ನೇ ವರ್ಷದ ನಂತರ ನಾವು ಬದುಕುವುದಿಲ್ಲ, ನಮಗೆ ಸಾಕು ಜೀವನ, ನಾವು ಖುಷಿಯಾಗಿ ಸಂತೋಷವಾಗಿ ಬದುಕಿದ್ದೇವೆ. ಮೊದಲಿನ ಕಾಲದಲ್ಲಿ 50-60ರ ನಂತರ ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ಸನ್ಯಾಸಾಶ್ರಮಕ್ಕೆ, ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತಿದ್ರು. ಬದುಕು ಸಾಕು, ಮತ್ತು ಕಾಡು ಮೇಡು ಕಂದಮೂಲವನ್ನು ತಿಂದು ಬದುಕ್ತಿದ್ರು. ಈಗಿನವರಿಗೆ ಆಗುವುದಿಲ್ಲ ಹಾಗೆ ಬದುಕಲಿಕ್ಕೆ. ಈಗಿನವರಿಗೆ AC ರೂಮ್ ಬೇಕು, ಡಾಕ್ಟ್ರುಗಳಿಗೆಲ್ಲ ಫೆಸಿಲಿಟಿ ಇರುವಂಥ ಆಸ್ಪತ್ರೆ ಬೇಕು, ಅಲ್ಲಿಯೂ AC ಬೇಕು. ಆಗ ಐಷಾರಾಮದ ಜೀವನ. ಈ ದುಡ್ಡು ಮಾಡುವಂಥ ಉದ್ದೇಶವೇ ಕೋಟಿಗಟ್ಟಲೆ, ಮಿಲಿಯಗಟ್ಟಲೆ, 4 ಎಕರೆ, 9 ಎಕರೆ, 10 ಎಕರೆ ಜಾಗ ಖರೀದಿ ಮಾಡಿ ಅಲ್ಲೆಲ್ಲ ಕೋಟಿಗಟ್ಟಲೆ ಆಸ್ತಿ ಮಾಡುವ ಉದ್ದೇಶ. ಯಾವ ರೋಗ ಬರ್ತದೆ, ಹೇಗೆ ಸಾಯ್ತೀವಿ ಅಂತ ಅವರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಥರ ದುಡ್ಡು ಮಾಡೋದು. ದೊಡ್ಡ ಹೊರ ದೇಶಕ್ಕೆಲ್ಲ ಹೋಗಿ ರೋಗ ವಾಸಿ ಮಾಡಬೇಕಾದ್ರೆ ಅದಕ್ಕೆ ದುಡ್ಡು ಬೇಕಾಗ್ತದೆ. ನಾವು 70ರ ನಂತರ ಬದುಕೋದು ಬೇಡ, ನಮಗೆ ಸಾಕು, ಆರೋಗ್ಯವಾಗಿ ಬದುಕಿದರೆ ಸಾಕು ಅಂತ ಹೇಳಿ ನಾವು ಸರಕಾರಕ್ಕೆ ನಾವು ಎಲ್ಲರೂ ಸೇರಿ ಒಂದು ಮನವಿಯನ್ನು ಮಾಡಬೇಕಾಗ್ತದೆ. ಸರಕಾರ ಒಂದು ನಿರ್ಧಾರವನ್ನು ಮಾಡಬೇಕಾಗ್ತದೆ. ಇಚ್ಛೆ ಇದ್ದವರು ಬದುಕಲಿ, ಇಲ್ಲದಿದ್ದರೆ ಬಿಡಲಿ. ನಾವಾಗಿ ಸ್ವಯಂ ನಿರ್ಧಾರ ಮಾಡಿ ವಿಷ ಸೇವನೆ ಮಾಡಿ ಕೆಲವರು ಸಾಯ್ತಾರೆ, ನೇಣು ಬಿಗಿದು ಸಾಯ್ತಾರೆ, ಸಮುದ್ರಕ್ಕೆ ಹಾರಿ ಸಾಯ್ತಾರೆ. ಈ ಥರದಲ್ಲೆಲ್ಲ ಸತ್ತರೆ ಅದರ ಹಿಂದೆ ಕಾನೂನು, ಮನೆಯವರಿಗೆಲ್ಲ ತುಂಬ ತೊಂದರೆ ಆಗ್ತದೆ. ಆವಾಗ ನಾವು ಏನು ಮಾಡಬೇಕು?
ಸರ್ಕಾರ ಒಪ್ಪುವುದಿಲ್ಲ. ಯಾಕೆಂತೇಳಿ ಸರ್ಕಾರ ಒಪ್ಪುವುದಿಲ್ಲ ಅಂತ, ಯಾಕೆ ಒಪ್ಪುವುದಿಲ್ಲ ಅಂತ ಕೇಳಿದರೆ, ಈ ಒಂದು ಆಸ್ಪತ್ರೆಯಿಂದ, ಡಾಕ್ಟ್ರ್ ಕಲಿಯುವ ಡಾಕ್ಟ್ರುಗಳಿಂದ ತುಂಬ ಲಾಭ ಇದೆ ಅವರಿಗೆ. ಕೋಟಿಗಟ್ಟಲೆ ಸರ್ಕಾರಕ್ಕೂ ಲಾಭ ಇದೆ. ಈ ಮೆಡಿಸಿನ್ ಮಾರಾಟದಿಂದ ಲಾಭ ಇದೆ. 70ರ ನಂತರವೇ ಲಾಭ ಜಾಸ್ತಿ ಸಿಗುವುದು ಆಸ್ಪತ್ರೆಗಳಿಗೆ, ಡಾಕ್ಟ್ರುಗಳಿಗೆ. ಈಗ ಇವರು ಸಾಯುವ ನಿರ್ಧಾರ ಮಾಡಿದರೆ, ಇಚ್ಛಾಮರಣ ಮಾಡಿದರೆ ಇವರಿಗೆ ಲಾಭ ಸಿಗ್ತದಾ? ಸಿಗುವುದಿಲ್ಲ. ಈಗ ನನ್ನ ಮಾತು ಕೂಡ ಯಾರು ಒಪ್ಪುವ ಹಾಗಿಲ್ಲ. ಯಾಕೆಂತ ಕೇಳಿದರೆ, ಎಲ್ಲರಿಗೂ ಕೈಕಾಲು ಕಟ್ಟಾದ ಕುಷ್ಠರೋಗಿಗೂ ಕೂಡ ಬದುಕಲಿಕ್ಕೆ ಆಸೆ, ಬದುಕಬೇಕು, ಸಾಯಬಾರ್ದಂತ. ಹಾಗಾದರೆ ನನ್ನ ಮಾತು ಕೆಲವರಿಗೆ ವಿರೋಧ ಆಗ್ಬೋದು. ಗುರೂಜಿ ಯಾಕೆ ಈ ಥರ ಹೇಳಿಕೆ ಕೊಡ್ತಾರೆ ಅಂತ. ಅದು ನಿಮ್ಮ ವೈಯಕ್ತಿಕ ವಿಷಯ. ಈಗ ನಾನು ಆರೋಗ್ಯವಾಗಿ, ಸಂತೋಷವಾಗಿ, ಈಗ ನನಗೆ 60 ವರ್ಷ ಆಗಿದೆ. ಇನ್ನೊಂದು 10 ವರ್ಷ ನೆಮ್ಮದಿಯಿಂದ ಬದುಕಿದರೆ, ಆರೋಗ್ಯವಾಗಿ ಬದುಕಿದರೆ, ಅದಕ್ಕಿಂತ ದೊಡ್ಡ ಒಂದು ಗಿಫ್ಟ್, ಗಾಡ್ ಗಿಫ್ಟ್ ಅಂತ ಹೇಳ್ಬೋದಲ್ವ. ನೀವೆಲ್ಲರೂ ಕೂಡ ಅದನ್ನೇ ದೇವರ ಹತ್ರ ಬಯಕೆ ಮಾಡಬೇಕು. ಯಾಕಂದರೆ 70 ವರ್ಷದಿಂದ ಹೆಚ್ಚಾಗಿ ಬದುಕಿದರೆ ಭೂಮಿಗೂ ಭಾರ, ಆಹಾರ ವೇಸ್ಟ್ ಆಗ್ತದೆ. ಸುಮ್ಮನೆ ತಿಂದು ನಾವು ಏನು ಮಾಡಲಿಕ್ಕೆ. ಕೆಲವರು ಹೇಳ್ತಾರೆ ನಾವು ಬದುಕಿದರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತೇವೆ ಅಂತ. ಈ ಆಶ್ರಮದವರು, ಸ್ವಾಮೀಜಿಗಳು ಹೇಳ್ತಾರೆ ಈಗೀಗ. ನಾವು ಬದುಕುವುದರಿಂದ ಸಮಾಜವನ್ನು ಉದ್ಧಾರ, ಯಾರು ಯಾರನ್ನು ಉದ್ಧಾರ ಮಾಡಲಿಕ್ಕೆ ಬದುಕುವುದಲ್ಲ, ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಎಲ್ಲ ಸ್ವಾಮೀಜಿಗಳು, ಎಲ್ಲ ಮಠಾಧಿಪತಿಗಳು, ಎಲ್ಲರ ಮೂಲ ಉದ್ದೇಶ ಐಷಾರಾಮದಿಂದ ಬದುಕಬೇಕಂತ. ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ದು, 5 ಕೋಟಿ ಖರ್ಚು ಮಾಡಿ ಡಾಕ್ಟ್ರು ಓದಿದ್ದು, 70 ವರ್ಷದ ನಂತರ ಅವನು ಬದುಕುವುದಿಲ್ಲ, ಸಾಯಬೇಕಂತ ಇವರು ಇಷ್ಟೊಂದು ಖರ್ಚು ಮಾಡಿ ದುಡ್ಡು ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ನಮ್ಮನ್ನು ಸಾಯಲಿಕ್ಕೆ ಬಿಡುವುದಿಲ್ಲ. ಅಸ್ತಮ, ದಮ್ಮ, ಉಬ್ಬಸ, ಯಾವುದೇ ಕಾಯಿಲೆ ಬಂದರೂ ಕೂಡ ಆಕ್ಸಿಜನ್ ಕುತ್ತಿಗೆಯೇ ಹಾಕ್ತಾರೆ. ಬೇಕಾದರೆ ಮೂತ್ರಪಿಂಡ ಡ್ಯಾಮೇಜ್ ಆದರೆ, ಮೂತ್ರಪಿಂಡ ಫೈಲ್ ಆದರೂ ಕೂಡ ಅದಕ್ಕೆ ಡಯಾಲಿಸಿಸ್, ಮತ್ತು ಅಲ್ಲಿ ಹೊಟ್ಟೆಯ ಮುಂದುಗಡೆ ಮಲ ವಿಸರ್ಜನೆ ಮಾಡಲಿಕ್ಕೆ, ಮೂತ್ರ ಹೋಗಲಿಕ್ಕೆ, ನಾನಾ ಥರದ ಈ ಥರ ಚಿತ್ರಹಿಂಸೆಯಿಂದ ಬದುಕುವ ಬದಲು ನಾವೆಲ್ಲರೂ ಕೂಡ ಈ ಥರದ ಒಂದು ತೀರ್ಮಾನವನ್ನು ಮಾಡಿದರೆ ಎಲ್ಲರಿಗೆ ಒಳ್ಳೆಯದು. ಭೂಮಿಗೆ ಭಾರ ಆಗುವುದು ತಪ್ತದೆ. ನಮ್ಮ ಕುಟುಂಬದವರಿಗೂ ಕೂಡ ಈ ಆರೋಗ್ಯ ಹಾಳಾದರೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಆಸ್ಪತ್ರೆಗೆ ಅಲೆದಾಡೋದು, ಆ ಡಾಕ್ಟ್ರುಗಳ ದರ್ಪ, ಅವರೇ ದೇವರಾಗೆ ಮಾಡ್ತಾರೆ. ಅವರಿಗೂ ಕೂಡ ಏನು ನಮ್ಮನ್ನು ಉಳಿಸಲಿಕ್ಕೆ ಆಗುವುದಿಲ್ಲ. ಕೊನೆಯ ಕಾಲದಲ್ಲಿ ಅವರು ಕೊನೆಗೆ ನೋಡಿ ಕೈ ಬಿಡ್ತಾರೆ. ಯಮ ಆದರೂ 100ಕ್ಕೆ 100 ಪಾಲು ಒಳ್ಳೆಯವನು. ಯಾಕೆ ಒಳ್ಳೆಯವನು ಅಂತ ಕೇಳಿದರೆ, ಅವನು ನಮ್ಮ ಆಸ್ತಿಯನ್ನು, ಅಂತಸ್ತನ್ನು ಲೂಟುವುದಿಲ್ಲ. ಕೇವಲ ನಮ್ಮ ಶರೀರ ಜರ್ಜರಿತ ಆದಾಗ ನಮ್ಮ ಶರೀರದಿಂದ ಆತ್ಮವನ್ನು ಹೊರಗೆ ತೆಗಿತಾನೆ, ಶರೀರವನ್ನು ಹಾಗೇನೆ ಬಿಡ್ತಾನೆ. ಅದು ನಮಗೆ, ನಮ್ಮ ಕುಟುಂಬದವರಿಗೆ ಅದನ್ನು ಸುಡಲಿಕ್ಕೆ, ಮಣ್ಣು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಡಾಕ್ಟ್ರುಗಳು ಯಮಕ್ಕಿಂತ ಭಯಂಕರ. ಯಮ ಆದರೆ ಆಗುವುದು ಡಾಕ್ಟ್ರುಗಳಲ್ಲ. ಯಾಕೆಂತ ಹೇಳಿದರೆ, ಇವರು ಹಣ, ನಮ್ಮ ಆಸ್ತಿ, ಅಂತಸ್ತು, ಶರೀರ ಎರಡನ್ನೂ ನಾಶ ಮಾಡಿಬಿಡ್ತಾರೆ. ಯಾವುದಾದರೂ ಒಂದು ಒಳ್ಳೆ ಡಾಕ್ಟ್ರು ಹಾಗಾದರೆ ಇಲ್ವಾ ನಮ್ಮ ಇಂಡಿಯಾದಲ್ಲಿ? ಇರ್ಬೋದು ಒಂದು ಜನ. BM ಹೆಗ್ಡೆ ಅಂತ ಒಬ್ಬ ಡಾಕ್ಟ್ರು, ದೇವರಂಥ ಡಾಕ್ಟ್ರು 1-2 ಜನ ಇರ್ಬೋದು ಇಡೀ ಭಾರತದಲ್ಲಿ. ಮತ್ತು ಎಲ್ಲರೂ ಕಲ್ಲರೆ. ದುಡ್ಡಿಗೋಸ್ಕರ ಅವರು ಕೊಲೆನೇ ಮಾಡ್ತಾರೆ. ಈಗ ಕೊಲೆಗಾರನ ಹತ್ರ ಲೈಸೆನ್ಸ್ ಇಲ್ಲ, ಅವನು ಕೊಲೆ ಮಾಡಿದರೆ ಅವನಿಗೆ ಶಿಕ್ಷೆ ಆಗ್ತದೆ. ಆದರೆ ಡಾಕ್ಟ್ರ್ ಹತ್ರ 5 ಕೋಟಿ ಕೊಟ್ಟು ಅವರು ಲೈಸೆನ್ಸ್ ಮಾಡಿದ್ದಾರೆ ನೋಡಿ. ಅವರು ಕೊಲೆ ಮಾಡಿದರೂ ಏನೂ ಆಗೋದಿಲ್ಲ, ಲೈಸೆನ್ಸ್ ಉಂಟು ಅವರ ಹತ್ರ. ಅದರಿಂದ ಅವರು ಬಚಾವಾಗ್ತಾರೆ. ಇದರಿಂದ TV-ಯವರು ಹೋಗುವುದಿಲ್ಲ, ಪತ್ರಿಕೆಯವರು ಹೋಗುವುದಿಲ್ಲ. ಈಗ ಲಾಡ್ಜ್ ಮಾಡುವುದೆಲ್ಲ ಕಮ್ಮಿ ಆಗಿದೆ, ಆಸ್ಪತ್ರೆ ಕಟ್ಟುವುದು ಜಾಸ್ತಿ ಆಗಿದೆ. ಏಕೆ ಕೇಳಿದರೆ, ಅಲ್ಲಿ ವ್ಯಭಿಚಾರದಂತೆ ಎಲ್ಲ ಆಸ್ಪತ್ರೆಗಳಲ್ಲಿ ನಡೀತದೆ. ಹೊರ ಊರಿನವರೆಲ್ಲ ಬಂದು ಶರೀರಕ್ಕೆ ಸುಖ ಇಲ್ಲ ಅಂತ ಹೇಳಿ ಎಲ್ಲ ಅನೈತಿಕ ಚಟುವಟಿಕೆ ಎಲ್ಲ ಆಸ್ಪತ್ರೆಯಲ್ಲಿ ನಡೀತದೆ. ನಾನು ಹೇಳುವಂಥ ಮಾತು ನಿಮಗೆ ಸ್ವಲ್ಪ ಕಠಿಣ ಆಗಿದ್ದರೂ
ಸತ್ಯ ಇದೇ ಆಗಿದೆ. ಒಂದು ವೇಳೆ ನನ್ನ ಮಾತು ಹೌದು ಅಂತ ಅನಿಸಿದರೆ ಇಚ್ಛಾ ಮರಣಕ್ಕೆ ನಾವು ಎಲ್ಲರೂ ಸರಕಾರಕ್ಕೆ ಮನವಿಯನ್ನು ಕೊಡಬೇಕು. ಈ ಮಾತು ಸರಿ ಅಂತ ಅನಿಸಿದರೆ 4 ಜನರಿಗೆ ತಿಳಿಸಿ, ಇನ್ನಷ್ಟು ಜನರಿಗೆ ತಿಳಿಸಿ. ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಜನಸಂಖ್ಯೆ ವಿಪರೀತವಾಗಿ ಕೊನೆಗೊಂದು ದಿವಸ ಈ ಭೂಮಿಯ ಕುಸಿದು ಹೋದರೂ ಹೋಗಬಹುದು. ಅದಕ್ಕಿಂತ ಮೊದಲೇ ನಾವೇ ಜಾಗ್ರತೆ ಮಾಡಿ ನಮ್ಮ ಶರೀರದ ಇಚ್ಛಾ ಮರಣವನ್ನು ನಾವೇ ಬಯಸಿದರೆ ಒಳ್ಳೆಯದಲ್ವ? ಸರಿ ಅಂತ ನಿಮಗೆ ಇಷ್ಟ ಆದರೆ 4 ಜನರಿಗೆ ತಿಳಿಸಿ. ಜೈ ಶ್ರೀರಾಮ್.